ವ್ಲಾಗ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ಮಂಗಳವಾರ, ಮಕ್ಕಳಿಗೆ ಇವತ್ತು ಸ್ಕೂಲಿಗೆ ರಜೆ ಸಿಕ್ಕಿದೆ. ಮಗನಿಗಂತೂ ಗೊತ್ತಿಲ್ಲ, ಮಲಗೇ ಇದ್ದಾರೆ. ಇವಾಗ ನಾನು ಕೂಡ ಎಬ್ಬಿಸಲಿಲ್ಲ. ಹಾಗೆಯೇ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಓಡ್ ರೊಟ್ಟಿ ಮಾಡ್ತಾ ಇದ್ದೇನೆ. ಇನ್ನು ಸ್ಟಾರ್ಟ್ ಮಾಡಬೇಕಷ್ಟೇ, ಗ್ರೈಂಡೆಲ್ಲ ಮಾಡಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಕಾವಲಿಟ್ಟಿದ್ದೇನೆ, ಬಿಸಿ ಆಗ್ತಾ ಬಂತು. ಇಲ್ಲಿ ನಾನು ಚಹಾ ಮಾಡಲಿಕ್ಕೆ ನೀರು ಕೂಡ ಇಟ್ಟಿದ್ದೇನೆ. ಇವಾಗ ಚಹಾ ಹುಡಿ ಹಾಕುವ. ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕೋದು ಸಕ್ಕರೆ, ಜಾಸ್ತಿ ಬೇಡ. ಓಡ್ ರೊಟ್ಟಿ ಇವಾಗ ರೆಡಿ ಆಯಿತು. ಫಸ್ಟಿನದು ಮಾತ್ರ ಅಷ್ಟು ಕರೆಕ್ಟ್ ಆಗಲಿಲ್ಲ, ಮತ್ತೆಲ್ಲ ಕರೆಕ್ಟ್ ಆಗಿದೆ. ನಿಯಾನ್ಶ್ എനിക്കെന്നില്ലേ എനിക്കെന്നില്ലേ ಶಾಲೆಗೆ പോനില്ലಪ್ಪ, ಶಾಲೆಗೆ പോನಿല്ലേ? എന്താ ರಜೆ ಹಾಕೋಣ? ಎಂದದು ನಮ್ಮಿಗೆ ರಜೆ ಇಲ್ಲ, ನಿನಗೆ ನಮ್ಮಿಗೆ ರಜೆ, ನಿನಗೆ ಸಾಲ ಉಂಡು. ಏನಿ ಏನಿನ ರಜೆ ಹಾಕನ ಚೆಲ್ಲಿ? ಏನಿನ ರಜೆ ಹಾಕನದಪ್ಪ? ನಾನು ಚೆಲ್ಲಟ್ಟ, ಗುಡ್ ನ್ಯೂಸ್ ಚೆಲ್ಲಟ್ಟ, ಚೆಲ್ಲಟ್ಟ ಚೆಲ್ಲಿ ನಾ ಚೆಲ್ಲ ಕೇಕ್ ದಕ್ಕೆ ಇಲ್ಲ ಚೆಲ್ಲಲ್ಲಪ್ಪ, ಚೆಲ್ಲಲ್ಲ ನಾ ನಿನಕುಂಡಲ್ಲೇ ಇನ್ನುಂಡಲ್ಲೇ ನೋಕು ನಿನಕಿನ್ನು ರಜಾ ರಜಾ ನೇರು ನೇರರಾ ನಮ್ಯಾಕೆ ರಜಾ, ನಿನಗೂ ರಜಾ, ಜಂಡಲ್ಗೂ ರಜಾ. ಎನ್ನು ಎಲ್ಲರಿಗೂ ರಜೆ ಇನ್ನು. ಎಲ್ಲ ಪ್ರಣಯಕ್ಕಿಲ್ಲ, ಅವರು ಕರ್ನಾಟಕ. ನಿಂಗೆ ರಜಾ ಎಂದು ಚೆಲ್ಲಿಲ್ಲ? ಎಲ್ಲ ರಜಾ ನಿಂದು ಚೆಲ್ಲಿ. ಎಂದಕ್ಕೆ ರಜಾ ಕೇಕ್? ಎಂದ ಮೊಯ್ತಕ್ಕೆ ರಜಾ? ಎಂದಕ್ಕೆ ರಜಾ ಕೇಕ್? കേരളത്തിൻ്റെ മന്ത്രി ഉണ്ടല്ലേ, മന്ത്രി പണ്ടത്തെ, ഇപ്പത്തല്ല, മരിച്ചുപോയി. എന്തായി? കേരളത്തിൻ്റെ ഉണ്ടല്ലേ ചീഫ് മിനിസ്റ്റർ മാജി,
ಡೆತ್ ആയി കേരളൻ്റെ ചീഫ് മിനിസ്റ്റർ ഇല്ലേ അയാൾ ഡെത്തായി. അങ്ങനെ നിങ്ങൾക്ക് രജ. മന്ത്രി മിന്നെ ഉണ്ടായി മന്ത്രി. മോദിയല്ല, മോദിന്റെ കുറിച്ചുണ്ടാ. മോദിന്റെ പോലെ തന്നെ കേരളത്തുണ്ടായി ഒരു മന്ത്രി, ಬೇರೆ മന്ത്രി. അത് അയാളിന്നല്ല ഡെത്തായി. അങ്ങനെ ರಜ. ಕೇರಳದ ಮಾಜಿ ಚೀಫ್ ಮಿನಿಸ್ಟರ್ ನಿನ್ನೆ ಡೆತ್ ಆಗಿದ್ದಾರೆ. ಹಾಗೆ ನಿಯಾನ್ಸಿನಿಗೆ ರಜೆ ಸ್ಕೂಲಿಗೆ. ಹಾಂ, ಬೇಣಿ ಪಲ್ಯದು ಬೋ. ಖುಷಿಯಾ ಮಕ್ಕಳಿಗೆ? ಖುಷಿ ಆಯಿತು. ಇವ ರಜೆ ಸಿಗಲಿಕ್ಕೆ ಕಾಯ್ತಾ ಇದ್ದ. ನಿನ್ನೆ ಹೇಳೋದು ನಾನು ನಾಳೆ ರಜೆ ಮಾಡ್ತೇನೆ. ಹಾಗೆ ಆಯಿತು, ರಜೆ ಸಿಕ್ಕಿತು. ಅವರು ಹುಷಾರಿಲ್ಲದೆ ಇದ್ದರು ಹಾಸ್ಪಿಟಲಲ್ಲಿ ತುಂಬ ದಿವಸದಿಂದ. ಇನ್ನು ಅವನಿಗೆಲ್ಲ ತುಂಬ ಲೇಟ್ ಉಂಟು. ನಾನು ಚಹಾ ಕುಡಿತೇನೆ ಇನ್ನು. ಎಂದ ನಾ ಚಹಾ ಕುಡಿಕನ നോക്ക്, ഞാൻ ചായ കുടിക്കുന്നു. വേഗം പല്ലി വന്നിട്ട് വന്നങ്ങ് ചായ തരാം. അതിനെടുക്കാനില്ല നിനക്ക്? ಅಲ್ಲ ಎಂದು ಓಡಕ್ಕೆ ಪೋನಿ ಪಲ್ಲಿಗೆ ಅದು ನೀ ಹಲ್ಲೋ ಜಾ ಹೋಗಿ ಎದ್ದು ಆಟ ಆಡಲಿಕ್ಕೆ ಹೋಗೋದು ಸೀದಾ. ನಾ ಚಾ ಕುಡಿಕನ? ಹಾಂ ಇருக்கு, ನಾ ಕುಡಿಕನು. ಒಳ್ಳೆ ನಿನ್ನೆಯ ಬಂಗುಡೆಯ ಪದಾರ್ಥ ಓಡ್ ರೊಟ್ಟಿ, ಸೂಪರ್ ಕಾಂಬಿನೇಷನ್. ಅವನು ಮತ್ತೆ ಚಹಾ ಕುಡಿಯೋದಂತೆ. ನಮ್ಯ ಚಹಾ ಕುಡಿತಾ ಇದ್ದಾಳೆ ಇವಾಗ ಎದ್ದು. ಇದೆಂಥ ಪುಸ್ತಕ ಎಲ್ಲ ಸೋಫಾದಲ್ಲಿಟ್ಟದ್ದು ನಮ್ಯ? ಬುಕ್ಕು ಎಲ್ಲ ಸೋಫಾದಲ್ಲಿಟ್ಟಿದ್ದಾಳೆ. ಅವಳ ಬ್ಯಾಗು ಹರಿದಿದೆ, ಹಾಗೆ ಹೊಸತ್ತು ಬ್ಯಾಗು ಕೂಡ ತಂದಿದ್ದೇನೆ. ಅದಕ್ಕೆಲ್ಲ ಪುಸ್ತಕವನ್ನು ಚಲ್ಲಾಬಿಲ್ಲಿ ಮಾಡಿ ಇಟ್ಟಿದ್ದಾಳೆ. ಬೇಗ ಅದಕ್ಕೆ ತುಂಬಿಸಿ ಆಯಿತಾ. ಇವತ್ತು ಪದಾರ್ಥ ಮಾಡಲಿಕ್ಕಿಲ್ಲ, ನಿನ್ನೆಯ ಪದಾರ್ಥ ಉಂಟು ಬಂಗುಡೆಯದ್ದು. ಮತ್ತು ಅನ್ನ ಇಟ್ಟಿದ್ದೇನೆ. ಹಾಗೆ ಇವತ್ತು ಸ್ವಲ್ಪ ರೆಸ್ಟು. ಹಾಗೆ ನಾನು ವಿಡಿಯೋವನ್ನು ಇವಾಗ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ಲಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತು ಎಲ್ಲ ಡಿಲೀಟ್ ಎಲ್ಲ ಮಾಡಿ ಆಮೇಲೆ ಇವಾಗ ಸಂಜೆ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಹೂವಿನ ಗಿಡದ ಹತ್ತಿರ ಬಂದಿದ್ದೇನೆ. ತುಂಬ ದಿವಸ ಆಯಿತು ಇದನ್ನೆಲ್ಲ ನೋಡದೆ. ನನ್ನ ಮಲ್ಲಿಗೆ ಗಿಡವನ್ನೆಲ್ಲ ನಾನು ಇಲ್ಲಿಟ್ಟಿದ್ದೇನೆ. ಇದು ಹಾಗೆ ಉಂಟು. ಈಗ ಮಳೆಗಾಲದಲ್ಲಿ ಇದನ್ನಷ್ಟು ನೋಡಲಿಕ್ಕೂ ಕೂಡ ಆಗೋದಿಲ್ಲ. ಮನೆಯ ಹಿಂದುಗಡೆ ಇಟ್ಟಿದ್ದೇನೆ ಇಲ್ಲಿ. ಇನ್ನೂ ಚಂದ ಮಾಡಬೇಕು, ಮಳೆ ಎಲ್ಲ ಹೋಗಲಿ. ನೋಡಿ ಎಷ್ಟು ಹಾಡು ಬಂತು ನೋಡಿ. ಪಾಯ್ನಿಲ್ಲ ಎಲ್ಲ ಬೈ ತಪ್ಪಿಯಾನಲ್ಲೇ ಅದನ್ನೇ. ನವಿಲು ಬಂದಿದೆ ನೋಡಿ ಇವಾಗ. ಬಾ ಬಾ. ನಾನು ಅದಕ್ಕೆ ಗೋಧಿ ಹಾಕಬೇಕಂತ ಎನಿಸಿದ್ದು. ಹೋಯ್ತದು, ಇಲ್ಲಿ ಅಂಗಳದಲ್ಲಿತ್ತು. ನಾನು ಬರುವಾಗ ಹೋಯ್ತಾಚೆ. ಮಳೆ ಬಂದು ನಮ್ಮ ಸ್ಲ್ಯಾಪಲ್ಲಿ ಎಲ್ಲ ಜಾರ್ತದೆ, ಫುಲ್ಲು ಜಾರೋದು, ಹೋಗ್ಲಿಕ್ಕಾಗೋದಿಲ್ಲ. ಫುಲ್ಲು ಜಾರ್ತದೆ ನೋಡಿ, ಅಲ್ಲೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ. ಹೀಗೆ ಸೈಡಲ್ಲಿ ಹೋಗುವಾಗ ಅಷ್ಟು ಜಾರೋದಿಲ್ಲ. ಚೆಂದ ಕಾಣ್ತಾ ಉಂಟು ನೋಡಿ ಅಂತ ಇವಾಗ. ಮೋಡ ಮೋಡ ಆಗಿದೆ ಇವಾಗ. ನೀರು ಹೋಗಿದೆ ಗದ್ದೆಯಲ್ಲಿ ಇವಾಗ. ಅದು ಜೋರು ಮಳೆ ಬರುವಾಗ ಮತ್ತೆ ತುಂಬುತ್ತದೆ. ಇವಾಗಿಲ್ಲ, ಇವಾಗ ಕಮ್ಮಿ ಆಗಿದೆ. ಕಾಣ್ತಾ ಉಂಟಾ? ಇಲ್ಲಿ ಕಾಣಲಿಕ್ಕಿಲ್ಲ, ಎಲ್ಲ ಮರ ಎಲ್ಲ ಅಡ್ಡ ಉಂಟು. ಮಳೆ ಬರುವಾಗ ಇಲ್ಲಿ ಮೇಲೆ ಬಂದು ನೋಡಲಿಕ್ಕೆಲ್ಲ ಖುಷಿ ಆಗ್ತದೆ. ನಾವು ಬರುವ ದಾರಿ
ರಾತ್ರಿ ಹಂದಿ ಉಂಟು, ಇಲ್ಲಿ ಎಲ್ಲ ಹಂದಿ ಬರ್ತದೆ, ಅಲ್ಲಿ ಉಂಟಲ್ಲ ಅಲ್ಲಿ ಫುಲ್ಲು ಹಂದಿ ಬರ್ತದೆ. ಹಾಗಿನ್ನೂ ಕತ್ತಲಾಗ್ತಾ ಬಂತು, ಇನ್ನೂ ಸ್ನಾನ ಮಾಡಲಿಕ್ಕೆ ಉಂಟು, ತುಂಬ ಕೆಲಸ ಉಂಟು ಇನ್ನು. ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನದೊಂದು ಸಣ್ಣ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೇ ನನಗೆ ಗೊತ್ತಾಗೋದು ನೀವು ಯಾರು ಅಂತೇಳಿ. ಹಾಗೆಯೇ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋವನ್ನು ಶೇರ್ ಕೂಡ ಮಾಡಿ, ಇನ್ನು ಕೂಡ ಜಾಸ್ತಿ ಸಪೋರ್ಟ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಬಾಯ್.